ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೋರೀಸ್ ವಿತ್ ಶರಣ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಇದೇನಪ್ಪ ಇವತ್ತು ರಾತ್ರಿ ಎಲ್ಲಿ ಹೋಗ್ತಿದ್ದ ಶರಣ್ ಅಂತ ಅನ್ಕೋತಿದ್ದೀರಾ? ಎಸ್, ಇವತ್ತು ನಿಮಗೆ ಒಂದೊಳ್ಳೆ ಸನ್ರೈಸ್ ತೋರಿಸೋಣ ಅಂತ ಹೇಳಿ ಇವತ್ತಿನ ಬ್ಲಾಗ್ ಮಾಡ್ತಾಯಿದ್ದೀನಿ. ನೀವೇನಾದರೂ ಬ್ಯಾಂಗ್ಳೂರಲ್ಲಿದ್ದು ಆರ್ ನಿಯರ್ ಬೈ ಬ್ಯಾಂಗ್ಳೂರಲ್ಲಿದ್ದರೆ ಒನ್ ಡೇ ಔಟಿಂಗ್ ಪ್ಲಾನ್ ಏನಾದರೂ ಮಾಡ್ತಾಯಿದ್ದೀರಾ? ಹಾಗಿದ್ದರೆ ನಿಮಗೊಂದೊಳ್ಳೆ ಬೆಸ್ಟ್ ಪ್ಲೇಸ್ನ ಸಜೆಸ್ಟ್ ಮಾಡ್ತೀನಿ. ಸೊ ಸ್ಕಿಪ್ ಮಾಡದೆ ಈ ವಿಡಿಯೋನ ಫುಲ್ ನೋಡಿ. ನಾನಿವಾಗ ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಹೇಗೆ ಒನ್ ಡೇನ ಕವರ್ ಮಾಡಿದ್ದೀನಿ ಅಂತ ಈ ವಿಡಿಯೋ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿರಲ್ಲ ರೂಟ್ ಹೇಗಿತ್ತು ಅಂತ. ಅದೇನೋ ಹೇಳ್ತಾರಲ್ಲ, ಕೆಲವೊಂದ್ಸರಿ ನಾವು ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ಇಷ್ಟ ಆಗುತ್ತೆ ಅಂತ. ಆ ಥರ ಇತ್ತು ಈ ಪ್ಲೇಸ್. ಫ್ರೆಂಡ್ಸ್, ಹೀಗೆ ಕಾಣ್ತಿದೆ ಇಲ್ಲಿಂದ. ಇದು ವ್ಯೂಸ್ ಇದೆ, ಸನ್ರೈಸ್ ಆಗ್ತಾ ಇದೆ. ಇನ್ನೇನು ಸ್ವಲ್ಪ ರೀಚ್ ಆಗಿಬಿಡ್ತೀನಿ. ಸಿಕ್ಕಾಪಟ್ಟೆ ಚಳಿ ಇದೆ. ಮೈ ಗಾಡ್, ಇನ್ನೊಂದು 5 ನಿಮಿಷದಲ್ಲೇ ರೀಚ್ ಆಗಿಬಿಡ್ತೀನಿ. ದಾರಿ ಮಾತ್ರ ಸಖತ್ತಾಗಿದೆ. ಟ್ರೆಕ್ಕಿಂಗ್ ಮಾಡಬೇಕಂತ ಸಖತ್ ಇಷ್ಟ ಆಗುತ್ತೆ ಪ್ಲೇಸು. ಮೈ ಗಾಡ್. ಫೈನಲ್ ಒಂದು ಡೆಡ್ ಎಂಡಿಗೆ ಬಂದಿದ್ದೀನಿ. ಎಲ್ಲಿಂದ ವ್ಯೂ ಹೇಗಿದೆ ಅಂತ. ಫೈನಲ್ ಅಲ್ಲಿದೆ. ಸೊ ಅದು ನೆಕ್ಸ್ಟ್ ಡೆಡ್ ಎಂಡ್ ಇಲ್ಲಿದೆ. ಸೊ ಇಲ್ಲಿಂದ ಹೀಗೆ ಕಾಣ್ತಿದೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ಪ್ಲೇಸ್ ಹೇಗಿದೆ ಅಂತ ಹೇಳಿ. ನಾನಿನ್ನೂ ಟಾಪ್ ರೀಚ್ ಆಗೇ ಇಲ್ಲ. ಇವಾಗಲೇ ಇಷ್ಟು ಚೆನ್ನಾಗಿರೋ ವ್ಯೂ ಕಾಣ್ತಾ ಇದೆ. ನಾನಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಈ ವೆದರು, ಈ ಸೀನು ಸಖತ್ ಇಷ್ಟ ಆಗುತ್ತೆ. ಸೊ ಈ ಪ್ಲೇಸ್ ಯಾವುದು ಅಂದರೆ ಅಂಬಾಜಿ ದುರ್ಗಾ ಹಿಲ್ಸ್. ಬ್ಯಾಂಗ್ಳೂರಿಂದ ಜಸ್ಟ್ 65 to 70 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ಆಲ್ಮೋಸ್ಟ್ ಬೆಂಗಳೂರಿಂದ ಒನ್ ಡೇ ಟ್ರಿಪ್ ಅಂತ ಹೇಳಿದ ತಕ್ಷಣ ಆಲ್ಮೋಸ್ಟ್ ಎಲ್ಲರೂ ನಂದಿ ಹಿಲ್ಸ್ ಅಂತ ಹೇಳ್ತಾರೆ. ಬಟ್ ನಂದಿ ಹಿಲ್ಸ್ಗಿಂತ ಚೆನ್ನಾಗಿರೋ ಪ್ಲೇಸಸ್ ತುಂಬಾ ಇದೆ. ಸೊ ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂದರೆ ಅಂಬಾಜಿ ದುರ್ಗಾ ಹಿಲ್ಸ್. ಆ್ಯಕ್ಚುಲಿ ಏನು ಸಖತ್ತಾಗಿದೆ ಕಲರ್ ಕಾಂಬಿನೇಷನ್ ಅಂದರೆ ನೋಡೋಕ್ಕೆ ಒಂಥರ ಹಬ್ಬ. ಸಖತ್ ಇಷ್ಟ ಆಗ್ತಿದೆ ನನಗಂತ. ಹಂಗೆ ಕಂಪೇರ್ ಮಾಡಿದ್ರೆ ನಂದಿ ಹಿಲ್ಸ್ಗಿಂತ ಸಖತ್ ಎಂಜಾಯ್ ಮಾಡ್ಬೋದು. ವಾ ಫ್ರೆಂಡ್ಸ್, ಫೈನಲಿ ಟಾಪ್ ರೀಚ್ ಆಗಿದ್ದೀನಿ. ನಾವು ಬರೋಷ್ಟರಲ್ಲಾಗಲೇ ಸನ್ರೈಸ್ ಆಗಿದೆ. ನೀವು ನೋಡ್ತಾ ಇದ್ರಲ್ಲ, ಇಲ್ಲಿ ನೀವು ಟಾಪ್ ರೀಚ್ ಆದ ತಕ್ಷಣ ಇಲ್ಲಿ ಟೆಂಪಲ್ ಇದೆ. ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಸನ್ರೈಸ್ ಹೇಗಾಗ್ತಿದೆ ಅಂತೇಳಿ. ಸಖತ್ ವ್ಯೂ ಇದೆ ಮಾತ್ರ. ಅಷ್ಟೆಲ್ಲ ಕಷ್ಟಪಟ್ಟು ಟ್ರೆಕ್ ಮಾಡಿ ಹತ್ಕೊಂಡ್ಬಂದು ಸುಸ್ತಾಗಿ ವ್ಯೂ ನೋಡ್ತಿದ್ದಂಗೆ ಫುಲ್ ರಿಲ್ಯಾಕ್ಸ್ ಅನಿಸುತ್ತೆ ಫ್ರೆಂಡ್ಸ್.
ನಾನಂತೂ ಸಖತ್ ಎಂಜಾಯ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೂ ಇಷ್ಟ ಆಯಿತು ಅನ್ಕೊತೀನಿ. ಸೊ ಎಂಜಾಯ್ ಮಾಡಿ ಫ್ರೆಂಡ್ಸ್ ನೀವು. ಸೂಪರ್ ಆಗಿದೆ. ಜಸ್ಟ್ ಹಾಫ್ ಆನ್ ಅವರಲ್ಲಿ ಫುಲ್ ಸನ್ರೈಸ್ ಆಗಿಬಿಡ್ತು. ಸೆಕೆಂಡ್ ಮಿಸ್ ಒಂದು 10 ನಿಮಿಷ ಡಿಫ್ರೆನ್ಸಲ್ಲಿ ಫುಲ್ ಮೋಡ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಬೆಸ್ಟ್ ಥಿಂಗ್ ಏನಪ್ಪ ಇಲ್ಲಿ ಅಂದರೆ ಲೆಸ್ ಕ್ರೌಡ್ ಇಲ್ಲಿ. ನಂದಿ ಹಿಲ್ಸ್ ಕಂಪೇರ್ ಮಾಡಿದ್ರೆ ಆ ಟ್ರಾಫಿಕ್ಕು ಆ ಜನಕ್ಕಿಂತ ಜನನೇ ಇರಲ್ಲ ಇಲ್ಲಿ. ಪೀಸಾಗಿರುತ್ತೆ. ನೇಚರ್ನ ಎಂಜಾಯ್ ಮಾಡ್ಬೋದು. ಆ ಜನಗಳ ಮಧ್ಯೆ ಕೈ ಅನ್ನೋಕ್ಕಿಂತ ಪೀಸ್ಫುಲ್ ಆಗಿದೆ ಆ್ಯಕ್ಚುಲಿ. ಇದು ಸಖತ್ತಾಗಿದೆ. ಸಿಹಿ ಕಾಣುತ್ತೆ. ಸೊ ನೋಡೋಣ, ಇಲ್ಲಿ ಟಾಪಿಂದ ಸಿಟೀಸ್ ಎಲ್ಲ ಕಾಣುತ್ತೆ. ಸೂಪರ್. ಇಲ್ಲೆಲ್ಲ ಟೌನ್ ಚಿಕ್ಕದ ಕಾಣುತ್ತೆ. ಟೌನ್ ಎಲ್ಲ ಇಲ್ಲಿ ಒಂದು ನದಿ ಇದೆಯಲ್ಲ, ಸೊ ಆ್ಯಕ್ಚುಲಿ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇತ್ತು ಸನ್ರೈಸ್ ಬಿಟ್ಟಾಗ. ಫಸ್ಟ್ ರೇಸ್ ಪಾಯಿಂಟ್ ಇದೆ, ಸೊ ಆ ಪಾಯಿಂಟ್ ನೋಡಿದಾಗ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇತ್ತು ಈ ಇದರಲ್ಲಿ ನೀರಲ್ಲಿದೆ. ನಾವೆದ್ದಿದ್ದೆ 3 ಗಂಟೆಗೆ. ಆ್ಯಕ್ಚುಲಿ ಮಲಗಿದ್ದು 1 ಗಂಟೆ, ಇದ್ದಿದ್ದು 3 ಗಂಟೆ. ಹೊಟ್ಟೆ ಅದು ಸಿಕ್ಕಾಪಟ್ಟೆ ಹಸಿತೈತೆ, ಚುರು ಅಂತ ಆಯ್ತಾ. ಓಕೆ, ಬ್ರೆಡ್ ತಗೊಂಬಂದಿದ್ದೀವಿ ಎಮರ್ಜೆನ್ಸಿ ಇರಲಿ ಅಂತ. ಆಗ್ತಾ ಇಲ್ಲ, ತಿನ್ಬಿಟ್ಟು ಮಾತಾಡ್ತೀನಿ. ಫ್ರೆಂಡ್ಸ್, ಫೈನಲಿ ಸನ್ರೈಸ್ ನೋಡಾಯ್ತು. ಇವಾಗ ವಾಪಸ್ ಹೋಗ್ತಾ ಇದ್ದೀನಿ. ಬನ್ನಿ. ಆ್ಯಕ್ಚುಲಿ ಮಾರ್ನಿಂಗ್ ನಮಗೆ ಗೊತ್ತೇ ಆಗಿಲ್ಲ ಹತ್ಬೇಕಾದ್ರೆ ಎಲ್ಲ ಹತ್ತಿದ್ದೀವಿ ಅಂತೇಳಿ. ಇವಾಗ ಗೊತ್ತಾಗ್ತಿದೆ ಹೇಗೆಲ್ಲ ಹತ್ತಿದ್ವಿ ಅಂತೇಳಿ. I think we all thought that we did the right thing, but it didn't turn out that way. It's been heavy and we're starting to break, but I hope you'll be okay. There's little difference in the words that we say, 'cause we all want the same thing. The sun still rises in her usual way,
ಸೊ ನೋಡಿರಲ್ಲ ಫ್ರೆಂಡ್ಸ್, ವಿಡಿಯೋ ಆಗಿತ್ತು ಅಂತೇಳಿ. ಸೊ ಬೆಸ್ಟ್ ಪಾರ್ಟ್ ಏನಪ್ಪ ಈ ಪ್ಲೇಸಿಂದು ಅಂದರೆ, ಬೈಕ್ ರೈಡರ್ಸಿ ಮಾತ್ರ ಸಖತ್ ಇಷ್ಟ ಆಗೋ ಪ್ಲೇಸು. ಆ್ಯಕ್ಚುಲಿ ರೋಡ್ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ, ಆಫ್ ರೋಡಿಗೆ ಮಾತ್ರ ಹೇಳಿ ಮಾಡಿಸೋಂಥ ಪ್ಲೇಸ್ ಇದು. ನೀವೇನಾದರೂ ಬೈಕ್ ತೊಗೊಂಬಂದರೆ ಅರ್ಧ ದಾರಿವರೆಗೂ ರೀಚ್ ಆಗ್ಬೋದು. ಇನ್ ಕೇಸ್ ಕಾರಲ್ಲಿ ಬಂದರೆ ಕಾರಲ್ಲಿ ಕೆಳಗಡೆನೇ ಪಾರ್ಕ್ ಮಾಡಿ ಬರೋಕ್ಕಾಗುತ್ತೆ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that, spitting slow, spitting fast. I could roast, I could gas, think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains that last, and to believe in what you got, it was built to last. ನೋಡಿ ಹೇಗಿದೆ ಅಂತ. ಮೇನ್ ಬೆಸ್ಟ್ ಪಾರ್ಟ್ ಏನಂದರೆ, ಇಲ್ಲಿ ಲೆಸ್ ಕ್ರೌಡ್, ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸೊ ನೀವು ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಮಿಸ್ ಮಾಡದೆ ಬನ್ನಿ, ನಿಜವಾಗ್ಲೂ ಬರ್ತಿದೆ. ಸೊ ಅರ್ಲಿ ಮಾರ್ನಿಂಗ್ ಬೇಗ ಬಂದರೆ ವ್ಯೂ ಸಖತ್ ಸಿಗುತ್ತೆ. ಒಂದು ಅರ್ಧ ಗಂಟೆ ಲೇಟ್ ಆದರೂ ಕೂಡ ಸನ್ರೈಸ್ ಮಿಸ್ ಆಗಿಬಿಡುತ್ತೆ. ಸೊ ಎಷ್ಟಾಗುತ್ತೋ ಆದಷ್ಟು ಬೇಗನೆ ಬನ್ನಿ. ಸೊ ಒಂದು 5:30 ಹಾಕಿ ಬಂದರೆ ಕರೆಕ್ಟಾಗಿ ಸಿಗುತ್ತೆ. ಸೊ ನಿಮ್ಮ ಲಕ್ ಚೆನ್ನಾಗಿದ್ದರೆ ಫಾಗೆಲ್ಲ ಸಿಗುತ್ತೆ. ಸೊ ನಮಗೆ ಇವತ್ತು ಒಂದು ರೇಂಜಿಗೆ ಸಿಕ್ತು, ಬಟ್ ಫುಲ್ ಸಿಗಲಿಲ್ಲ. ಬಟ್ ಸಿಗ್ತೇನೆ ಈ ಲೆವೆಲಿಗಿದೆ ನೇಚರು ಇಲ್ಲಿ. ವ್ಯೂ ಅಂತೂ ಅಲ್ಟಿ ನೆಕ್ಸ್ಟ್ ಲೆವೆಲ್. ಸೊ ನೀವು ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಸೊ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ. ಸೊ ಇದೇ ಥರದ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ನನ್ನ ಪೇಜನ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.